ಹಲೋ ಗಾಯ್ಸ್, ನೀವು ನೋಡ್ತಾ ಇದ್ದಾರೆ ಕ್ರಿಪ್ಟೋ ವಿಜ್ಞಾನಿ ತಾಗೆ ಜ್ಞಾನಿ. ಸೊ ಇವತ್ತು ನಾವು GTA ಏರ್ಡ್ರಾಪ್ ಬಗ್ಗೆ ಫುಲ್ಲು ಗೈಡ್ ಹೇಳ್ಕೊಡ್ತಾ ಇದ್ದೀನಿ, ಹೇಗೆ ಮಾಡೋದು ಎಲ್ಲ ಅಂತ. ಸೊ ಅದಕ್ಕಿಂತ ಮುಂಚೆ ಇನ್ನೂ ನಾವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಕೂಡ ಲೈಕ್ ಮಾಡೋದು. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಎಲ್ಲರಿಗೂ GTA ಅಂದರೆ ಗೊತ್ತೇ ಇರುತ್ತೆ, ಅಂದರೆ ಗೇಮಿಂಗಲ್ಲಿ ಆ ಕಂಪನಿಯವರೇ ಈ ವೆಬ್ ಏರ್ಡ್ರಾಪ್ ಕೂಡ ಲಾಂಚ್ ಮಾಡಿರೋದು ಅಂತಲೇ ಹೇಳ್ಬೋದು. ಹಾಗೆ ಇವ್ರ ಫಂಡ್ನ 26 ಮಿಲಿಯನ್ ರೈಸ್ ಮಾಡಿದ್ದಾರೆ. ಹಾಗೆ ಇವ್ರ ಬ್ಯಾಕಪ್ ನೋಡೋದಾದರೆ ಪ್ಯಾರಡಗಮ್, GSR ಎಕ್ಸೆಟ್ರಾ. ಹಾಗೆ ಈ ವಿಡಿಯೋದಲ್ಲಿ ನಾನು ಯಾವ ಥರ ಮಾಡ್ಕೊಳೋದು, ಹಾಗೆ ಯಾವ ಥರ ಎಲ್ಲ ಮಾಡ್ಕೊಳೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಸೊ ಇಲ್ಲಿ ನಾನು ಲಿಂಕ್ ಕೊಟ್ಟಿದ್ದೀನಿ, ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಪೋಸ್ಟಲ್ಲಿ ನೋಡ್ಕೊಂಡು ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಲಿಂಕ್ ಕೊಟ್ಟಿದ್ದೀನಲ್ಲ, ಇದನ್ನು ಕಾಪಿ ಮಾಡ್ಕೊಳ್ಳಿ. ಫಸ್ಟು ಕಾಪಿ ಮಾಡಿಕೊಂಡು ಸೊ ಮಿಸ್ಸಸ್ ಬ್ರೌಸರ್ ಇಲ್ಲ ಕಿವಿ ಬ್ರೌಸರ್ ಯಾವುದಾದ್ರು ಎರಡು ಬ್ರೌಸರಲ್ಲಿ ನೀವು ಮಾಡ್ಕೊಬೋದು, ಇಲ್ಲ PC ಮಾಡ್ತಾಯಿದ್ದೆ ಅಂದರೆ ಮಾಡ್ಕೊಬೋದು. ಸೊ ಹೇಗೆ ಇವಾಗ ವೆಬ್ಸೈಟ್ ಓಪನ್ ಮಾಡ್ಕೊಂಡು ಇಲ್ಲಿ ವಾಲೆಟ್ ಅಂತ ಬರುತ್ತೆ, ಕನೆಕ್ಟ್ ವಾಲೆಟ್ ಆಲ್ರೆಡಿ ನಾನು ಕನೆಕ್ಟ್ ಆಗಿದೆ. ನಿಮ್ದೇನಾದರೂ ಕನೆಕ್ಟ್ ಆಗಿಲ್ಲ ಅಂದರೆ ಫಸ್ಟು ಕನೆಕ್ಟ್ ಮಾಡಿ ಇಟ್ಕೊಳ್ಳಿ. ಸೊ ಇವಾಗ ನಾವೇನು ಮಾಡಬೇಕಂದ್ರೆ ಫಾಸೆಟ್ನ ಕ್ಲೇಮ್ ಮಾಡ್ಕೊಬೇಕು. ಫಾಸೆಟ್ನ ಕ್ಲೇಮ್ ಮಾಡ್ಕೊಬೇಕಂದ್ರೆ ಏನು ಮಾಡಬೇಕಪ್ಪ ಅಂದರೆ, ನಾನು ಇನ್ನೊಂದು ಲಿಂಕ್ ಕೊಟ್ಟಿರ್ತೀನಿ ಪೋಸ್ಟಲ್ಲಿ ನೋಡ್ಬೋದು. ಇಲ್ಲಿ ಫಸ್ಟು ಈ ಲಿಂಕ್ನ ತಿರ್ಗಾ ಕಾಪಿ ಮಾಡ್ಕೊಳ್ಳಿ. ಆಮೇಲೆ ತಿರ್ಗಾ ಮಿಸ್ಸಸ್ ಇಲ್ಲ ಕಿವಿ ಬ್ರೌಸರ್ ಬಂದು ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದ್ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ, ಮೆಗಾ ITH ಟೆಸ್ಟ್ನೆಟ್ ಅಂತ ನಿಮಗೆ. ಸೊ ಇವಾಗ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಫಾಸೆಟ್ ಅಂತ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನಿಮ್ಮ ವಾಲೆಟ್ ಅಡ್ರೆಸ್ನ ನೀವು ಹಾಕಬೇಕಾಗುತ್ತೆ. ಸೊ ನಾನು ವಾಲೆಟ್ ಅಡ್ರೆಸ್ ಹಾಕ್ಬಿಟ್ಟು ತೋರಿಸ್ತೀನಿ. ಸೊ ಇಲ್ಲಿ ನಿಮ್ಮ ವಾಲೆಟ್ ಅಡ್ರೆಸ್ನ ಹಾಕ್ಕೊಂಡು ವೆರಿಫೈ ಮಾಡ್ಕೊಳ್ಳಿ. ಹಾಗೆ ನಿಮಗೆ 24 ಅವರ್ಸಲ್ಲಿ 0.005 ಇಷ್ಟೇ ಫಾಸೆಟ್ ಸಿಗೋದು. ಹಾಗೆ ನಿಮ್ಗೆ ಯಾವ್ದು ಬೇಕೋ ಆ ವಾಲೆಟ್ನ ಕನೆಕ್ಟ್ ಮಾಡ್ಕೊಂಡು, ಮೆಟಾಮಾಸ್ಕ್ ಆಗಲಿ OKS ಆಗಲಿ, ಬೆಸ್ಟ್ ಅಂದರೆ ಮೆಟಾಮಾಸ್ಕ್ನೇ ಕನೆಕ್ಟ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಇಲ್ಲಿ ಗೆಟ್ ಟೆಸ್ಟ್ನೆಟ್ DTH ಅಂತ ಹೇಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇವಾಗ ಫಾಸೆಟ್ ರಿಕ್ವೆಸ್ಟ್ ಆ್ಯಸ್ ಸಕ್ಸಸ್ ಆದರೆ ಇವಾಗ ನಮ್ಮ ಅಕೌಂಟಲ್ಲಿ ಫಾಸೆಟ್ನ ಬಂದಿರುತ್ತೆ ಬನ್ನಿ. ಸೊ ಇವಾಗ ನೋಡ್ಬೋದು ನೀವು, ಇಲ್ಲಿ ಫಾಸೆಟ್ ಬಂದಿದೆ. ಸೊ ಇವಾಗ ನಾವು ಸ್ವ್ಯಾಪಿಂಗ್ ಮಾಡಬೇಕಾಗುತ್ತೆ. ಸ್ವ್ಯಾಪಿಂಗ್ ಅಂದರೆ ಏನಂದರೆ ಇನ್ನೊಂದು ನೆಟ್ವರ್ಕಿಂದ ಇನ್ನೊಂದು ನೆಟ್ವರ್ಕ್ಗೆ. ಸೊ ನೋಡಿ ಇವಾಗ ನಾವು ETHಯಿಂದ ಸ್ವ್ಯಾಪ್ ಮಾಡ್ತೀರ ಅಂದರೆ ಇವಾಗ ನಾವು ಬೇರೆ ನೆಟ್ವರ್ಕ್ನ ಸೆಲೆಕ್ಟ್ ಮಾಡಿಕೊಂಡು ಸ್ವ್ಯಾಪ್ ಮಾಡಬೇಕಾಗುತ್ತೆ. ಸೊ ಇವಾಗ ನೋಡಿ ನಾವು ಇವಾಗ ನಮ್ಮ ಹತ್ರ ಯಾವುದಿದೆ ಮೆಗಾ ITHಯಿಂದ ನಾವು ಬೇರೆ ನೆಟ್ವರ್ಕ್ಗೆ ಸ್ವ್ಯಾಪ್ ಮಾಡೋಣ. ಸೊ ಇವಾಗ ನೋಡ್ಬೋದು ನಾನು ಮೆಗಾ ITHಯಿಂದ USDTಗೆ ಸ್ವ್ಯಾಪ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನಾನು 0.01 ಹಾಕ್ಕೊಂಡಿದ್ದೀನಿ, ನೀವು ಅಷ್ಟೇ ಹಾಕ್ಕೊಳ್ಳಿ. ಸೊ ಇದನ್ನು ನಾನು ಇವಾಗ ಬೈ ಮಾಡಬೇಕಾಗುತ್ತೆ. ಇಲ್ಲಿ ಬೈ ಅಂತ ಕೊಡಿ. ನೋಡಿ ಇಲ್ಲಿಗೆ ಮೇಲ್ಗಡೆ ಕಂಡು ನೋಡ್ಬೋದು ನೀವು ಸ್ವ್ಯಾಪಿಂಗ್ ಅಂತ ಬರ್ತಾಯಿದೆ. ಸೊ ಇದಾದಮೇಲೆ ನಾವೇನು ಮಾಡಬೇಕಪ್ಪ ಅಂತ ಹೇಳ್ತೀನಿ ನೋಡಿ. ಸೊ ಅದಾದಮೇಲೆ ನಾವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಟ್ರೇಡ್ ಅಂತ ಮಾಡಬೇಕು. ಇದರಲ್ಲಿ ಏನು ಮಾಡಬೇಕಪ್ಪ ಅಂದರೆ ಬೈ ಸೆಲ್ ಮಾಡ್ತಾ ಇರಬೇಕು, ಸ್ವಲ್ಪ ಬೈ ಮಾಡೋದು, ಆಗ ನೆಕ್ಸ್ಟು ಸೆಲ್ ಮಾಡ್ತಾನೆ ಇರಬೇಕು. ಸೇಮ್ ಇದೇನು ಫಾಸೆಟ್ ಅಷ್ಟೇ, ಡಮ್ಮಿ ಫಾಸೆಟ್, ನೀನು ರಿಯಲ್ ಅಂದ್ಕೊಂಬೇಡಿ. ಸೇಮ್ ನಾರ್ಮಲ್ ಟ್ರೇಡಿಂಗ್ ಥರ ಇದರಲ್ಲಿ ನೀವು ಮಾಡ್ತಾ ಇರ್ಬೋದು ಅಷ್ಟೇ. ಅದಾದಮೇಲೆ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ನೀವು ಪೂಲ್ಗೆ ಪೂಲಲ್ಲಿ LP ಪ್ರೊವೈಡ್ ಮಾಡಬೇಕಾಗುತ್ತೆ ನೀವು. ಸೊ ಅದು ನೋಡಿ ಹೆಂಗಂತ ತೋರಿಸ್ತೀನಿ. ಇಫ್ ಕೇಸ್ ನೀವೇನಾದರೂ ನಿಮ್ಮ ಟೋಕನ್ನ ಲಾಂಚ್ ಮಾಡ್ತೀರ ಅಂದರೆ ಲಾಂಚ್ ಕೂಡ ಮಾಡ್ಬೋದು, ಅದೇನು ಫೀಸ್ ಏನು ಹಿಡಿಯಲ್ಲ. ನೋಡಿ ಇಲ್ಲಿ ನೋಡ್ಬೋದು ನೀವು, ಯಾವುದಾದ್ರೂ ಇವಾಗ ನೋಡ್ತಾ ಇರ್ಬೋದು, ಇಲ್ಲಿ ಇಸಾಕ್ ಅಂತ ಯಾವುದೋ ಒಂದು ಟೋಕನ್ ಇದೆ, ಜಸ್ಟ್ ನೋ ಅಂತ. ಸೊ ವಾಲ್ಯೂಮ್ ಆಗಲಿ MC ಆಗಲಿ ನೋಡ್ಬೋದು, ನೀವು ಯಾವ್ದು ಬೇಕೋ ಆ ಫೋಟೋ ಇಟ್ಕೊಬೋದು, ನಿಮ್ಮ ನೇಮ್ ಆಗಲಿ ಯಾವುದಾದ್ರೂ ಆಗಲಿ. ನೀವು ಟೋಕನ್ನ ಬೇಕಂದರೆ ಇಲ್ಲಿ ನ್ಯೂ ಟೋಕನ್ ಅಂತಿದೆಯಾ, ಲಾಂಚ್ ಟೋಕನ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಟೋಕನ್ನ ನೀವು ಲಾಂಚ್ ಮಾಡ್ಕೊಬೋದು ಅಷ್ಟೇ. ಸೊ ಇನ್ನೊಂದು ಹೆಂಗಂತ ತೋರಿಸ್ತೀನಿ LP. ನೋಡಿ ಇದರಲ್ಲಿ ಇವಾಗ ನಾವು ಪೂಲ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ರಿಯೇಟ್ ಪೂಲ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಇನ್ನೊಂದು ಟೋಕನಿಂದ ಇನ್ನೊಂದು ಟೋಕನ್ಗೆ ಇವಾಗ ಸ್ವ್ಯಾಪ್ ಮಾಡಬೇಕಾಗುತ್ತೆ, ಮಾಡಿ ತೋರಿಸ್ತೀನಿ ನೋಡ್ಕೊಳ್ಳಿ. ಸೊ ಇವಾಗ ನಾನು ಮೆಗಾ ETHಯಿಂದನೇ ಮಾಡ್ತೀನಿ. ಇನ್ನೊಂದು ಇವಾಗ ಯಾವ್ದು ಬೇಕಾದರೂ ಮಾಡ್ಕೊಬೋದು. ನಾನು ಇವಾಗ GTAಗೆ ಮಾಡ್ತೀನಿ, 0.01 ಹಾಕ್ಕೊತೀನಿ. ಸೊ ಅದು ಮೆಗಾಯಿಂದ ಇದಕ್ಕೆ ತೊಗೊಂಡಿಲ್ಲ GTAಗೆ. ಸೊ ನಾನು ಮೆಗಾಗೆ ಸ್ವ್ಯಾಪ್ ಮಾಡ್ತೀನಿ. ಇಲ್ಲಿ ಕ್ರಿಯೇಟ್ ಅಂತ ಇದೆಯಲ್ಲ, ಕ್ರಿಯೇಟ್ ಮೇಲೆ ಕೊಡಿ. ನೋಡಿ ಇಲ್ಬೋದು ಪ್ರೊವೈಡಿಂಗ್ ಲಿಕ್ವಿಡಿಟಿ ಫೇಲ್ಡ್ ಅಂತ ಬರ್ತಿದೆ. ಇನ್ನೊಂದು ಸತಿ ಟ್ರೈ ಮಾಡೋಣ.
ಸೊ ಸದ್ಯಕ್ಕೆ ಇದು ಕ್ರಿಯೇಟ್ ಪೂಲ್ ಆಗ್ತಿಲ್ಲ, ಆದಮೇಲೆ ಮಾಡ್ಕೊಳ್ಳಿ. ಇವಾಗ ಏನೋ ಸರ್ವರ್ ಡೌನ್ ಇರ್ಬೋದು, ಮೇ ಬಿ ಏನೋ ವಾಲೆಟ್ ಆಗ್ತಿಲ್ಲ. ಸೊ ಅದಿದಾಗ ಮಾಡ್ಕೊಳ್ಳಿ. ಸೊ ಡೈಲಿ ಈ ಥರ ಇಂಟ್ರಾಕ್ಷನ್ 2-3 ಟೈಮ್ಸ್ ನಾನು ಮಾಡಿರೋದೆಲ್ಲ ಮಾಡ್ಕೊಳ್ಳಿ ಸಾಕು. ಒಂದು ವೀಕಲ್ಲಿ ಒಂದು 2-3 ಟೈಮ್ಸ್ ಮಾಡಿದ್ರೆ ಸಾಕು, ಈ ಥರ ಆಗುತ್ತೆ. ಸೊ ಇದಾದಮೇಲೆ ನೀವು ಇಷ್ಟೇ, ಇನ್ನೇನಿಲ್ಲ, ಫಾಸೆಟ್ನ ಕ್ಲೈಮ್ ಮಾಡೋದು, ಇಲ್ಲಿ ಸ್ವ್ಯಾಪ್ ಮಾಡೋದು, ಇಲ್ಲಿ ಬೈ ಮಾಡೋದು, ಸೇಲ್ ಮಾಡೋದು ಮಾಡ್ತಾಯಿದ್ರೆ ಸಾಕು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟಾಟಾ, ಬೈ ಬಾಯ್.